ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರಿಗೆ ನಮಸ್ಕಾರ. ಆತ್ಮೀಯರೇ, ನಾವೀಗ 2025 ಆಗಸ್ಟ್ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ರಾಶಿ ಫಲಗಳು ಹೇಗಿರುತ್ತೆ ಅನ್ನುವಂಥದ್ದನ್ನು ತಿಳಿಯೋಣ. ನೋಡಿ, ಈ ಒಂದು ಆಗಸ್ಟ್ ತಿಂಗಳಲ್ಲಿ ಯಾವ ಗ್ರಹಗಳು ಯಾವ ರಾಶಿಗೆ ಬದಲಾಗ್ತಾ ಇದ್ದಾವೆ ಅನ್ನುವಂಥದ್ದನ್ನು ನೋಡೋಣ. ಮುಖ್ಯವಾಗಿ 3 ಗ್ರಹಗಳು ಬದಲಾಗ್ತಾ ಇರ್ತಕ್ಕಂಥ ಗ್ರಹಗಳು ಅವು ಯಾವುವು ಅಂತಂದರೆ, ನೋಡಿ, ಸೂರ್ಯ ಆಗಸ್ಟ್ 16ನೇ ತಾರೀಕಿಗೆ ಕಟಕ ರಾಶಿಯಿಂದ, ಅಂದರೆ ನಿಮ್ಮ ರಾಶಿಯಿಂದ ಮುಂದಿನ ರಾಶಿ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾನೆ. ಇನ್ನು ಬುಧ ಗ್ರಹ ಇದೇ ಆಗಸ್ಟ್ 30ನೇ ತಾರೀಕಿಗೆ ನಿಮ್ಮ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ. ಅಂದರೆ ಈ ಒಂದು ತಿಂಗಳಲ್ಲಿ ನಿಮ್ಮ ರಾಶಿಯಲ್ಲಿರ್ತಕ್ಕಂಥ ಗ್ರಹಗಳು ಬದಲಾಗ್ತಾ ಇರ್ತಕ್ಕಂಥದ್ದು ತುಂಬ ವಿಶೇಷ. ಮುಂದಿನ ರಾಶಿ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಶುಕ್ರ ಗ್ರಹ ಆಗಸ್ಟ್ 20ನೇ ತಾರೀಕಿಗೆ ಕಟಕ ರಾಶಿ ಪ್ರವೇಶ. ನೋಡಿ, ಎಷ್ಟೊಂದು ಅದ್ಭುತವಾದಂತಹ ಸಮಯಗಳು ಒಂದೊಂದು ತಿಂಗಳಲ್ಲಿ ಬಂದುಬಿಡತ್ತೆ ಅಂತಂದರೆ, ನೋಡಿ, ಶುಕ್ರ ಹಿಂದಿನ ರಾಶಿ ಅಂದರೆ ಮಿಥುನ ರಾಶಿಯಿಂದ ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾನೆ. ಹಾಗಾಗಿ ನಿಮ್ಮ ರಾಶಿಯಲ್ಲಿ ಬದಲಾಗುವಂತಹದ್ದು, ರಾಶಿಗೆ ಬರುವಂತಹ ಗ್ರಹ, ಒಟ್ಟು 3 ಗ್ರಹಗಳ ವಿಶೇಷವಾದಂತಹ ಬದಲಾಗುವಂಥ ಸ್ಥಿತಿಗಳು, ಮುಂದುವರಿಸುವಂತಹ ಪ್ರಯತ್ನಗಳು, ಗ್ರಹಗಳ ಮೂಮೆಂಟ್ಸಿಂದ ತುಂಬ ಚೆನ್ನಾಗಿದೆ. ಇನ್ನು ಉಳಿದ ಗ್ರಹಗಳೆಲ್ಲವೂ ಕೂಡ ಆ ಒಂದು ಸ್ಥಾನದಲ್ಲಿ, ಅಂದರೆ ಮೀನ ರಾಶಿಯಲ್ಲಿ ವಕ್ರಸ್ಥಿತಿಯಲ್ಲಿ ಶನಿ ಸಂಚಾರ ಆಗ್ತಾ ಇರ್ತಕ್ಕಂಥದ್ದು, ಮಿಥುನದಲ್ಲಿ ಗುರು ಸಂಚಾರ, ಸಿಂಹ ರಾಶಿಯಲ್ಲಿ ಕೇತು ಸಂಚಾರ, ಕನ್ಯಾ ರಾಶಿಯಲ್ಲಿ ಕುಜಗ್ರಹ, ಕುಂಭ ರಾಶಿಯಲ್ಲಿ ರಾಹು ಸಂಚಾರ ಆಗ್ತಾ ಇರ್ತಕ್ಕಂತಹದ್ದು. ಆ ಒಂದು ರಾಶಿಗಳಲ್ಲಿ ಸ್ಥಿರವಾಗಿ ಸಂಚಾರದಲ್ಲಿರ್ತಕ್ಕಂತಹ ಗ್ರಹಗಳು. ಹಾಗೆ ಎಲ್ಲ ಗ್ರಹಗಳಿಂದ ನಿಮ್ಮ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳೆಲ್ಲ ಕೂಡ ಎಷ್ಟು ಅದ್ಭುತವಾದಂತಹ ಪ್ರತಿಫಲಗಳಿದೆ ಅನ್ನುವಂಥದ್ದನ್ನೆಲ್ಲ ಈಗ ನಾವು ನೋಡೋಣ. ನೋಡಿ, ನಿಮ್ಮ ರಾಶಿಯವರಿಗೆ ಪ್ರಥಮವಾಗಿ ಸೂರ್ಯನ ಫಲ ಏನು ಕೊಡ್ತಾನೆ ಅಂತ ನೋಡೋಣ. ನೋಡಿ, ನಿಮ್ಮ ರಾಶಿಯಲ್ಲೇ ಸೂರ್ಯ ಇರ್ತಕ್ಕಂತಹದ್ದು 16ನೇ ತಾರೀಕುವರೆಗೂ. ಹಾಗೆ 16ನೇ ತಾರೀಕುವರೆಗೂ ಇರುವಂತಹ ಸೂರ್ಯನ ಫಲಾಫಲಗಳು ಬಲ ಹೇಗಿರುತ್ತಪ್ಪ ಅಂತ ನೋಡಿದ್ರೆ, ವಿಶೇಷವಾಗಿ ನಿಮಗೆ ವೈಯಕ್ತಿಕವಾದಂತಹ ಬುಧನ ಬಲ ಸಿಗುವಂತಹದ್ದು. ಅಂದರೆ ಭೂಮಿ, ವ್ಯಾಪಾರ, ವ್ಯವಹಾರಗಳು, ಒಳ್ಳೆಯ ರೀತಿಯ ಬುದ್ಧಿಸ್ಥಿತಿ, ಒಳ್ಳೆಯ ರೀತಿಯ ಒಂದು ಪ್ರಯತ್ನಗಳು, ಅಭಿವೃದ್ಧಿದಾಯಕವಾದಂತಹ ಯೋಗ ಫಲಗಳೆಲ್ಲವೂ ಕೂಡ 16ನೇ ತಾರೀಕಿಗೂ ತುಂಬ ಶ್ರೇಷ್ಠ ಮಟ್ಟದಲ್ಲಿ ಸಿಗುವಂತಹದ್ದು ನಿಮ್ಮ ರಾಶಿಯವ್ರಿಗೆ ಲಭಿಸುತ್ತೆ. 16 ನಂತರ ಈ ಒಂದು ಸೂರ್ಯ ಸಿಂಹರಾಶಿಗೆ ಪ್ರವೇಶ. ಅಂದರೆ ಸೂರ್ಯ ಸ್ವಸ್ಥಾನಕ್ಕೆ, ಸಿಂಹರಾಶಿಯಾಧಿಪತಿ ಸೂರ್ಯ ಅಲ್ಲಿಗೆ ಸಂಚಾರ ಹೊರಡ್ತಾನೆ. ಅಲ್ಲಿ 16ರ ನಂತರ ಈ ಒಂದು ಸೂರ್ಯನ ಸಂಚಾರ ಕೆಲವೊಂದು ಹಣಕಾಸಿನ ವ್ಯವಹಾರಗಳಿಂದ ಸೆಟಲ್ಮೆಂಟ್ಗಳು ಮಾಡಿಕೊಳ್ಳುವಂತಹದ್ದು, ಯಾವುದೋ ಒಂದು ಕೇಸು, ಕೋರ್ಟು ವಗೈರೆ ವಿಚಾರಗಳಲ್ಲಿ ಹಣದ ಹೂಡಿಕೆ, ಹಣದ ಲೇವಾದೇವಿ ಮಾಡುವಂತಹ ವಿಚಾರಗಳು, ಫೈನಾನ್ಸಿಯಲ್ ವಿಚಾರಗಳಲ್ಲಿ ವ್ಯವಹಾರಗಳು ನಡೆಯುವಂತಹದ್ದು, ಸೆಟಲ್ಮೆಂಟ್ಗಳು ಮಾಡಿಕೊಳ್ಳುವಂತಹದ್ದು, ಇವೆಲ್ಲವೂ ಕೂಡ ವಿಶೇಷವಾಗಿ ನಡೆದುಬಿಡುತ್ತೆ. ಹಾಗಾಗಿ ಸ್ವಲ್ಪ ವ್ಯವಹಾರಗಳ ಬಗ್ಗೆ 16ರ ನಂತರ ಸೂರ್ಯನ ಫಲಾಫಲಗಳಿಂದ ನೋಡುವಂತಹದ್ದಿದೆ. ಹಾಗೆ ಈ ವ್ಯವಹಾರಗಳೆಲ್ಲವೂ ಕೂಡ ನಿಮಗೆ ಪ್ರತಿಫಲಿಸಬೇಕು, ಒಳ್ಳೆಯದಾಗಬೇಕಪ್ಪ ಅಂತಂದರೆ ನೀವು ಏನು ಮಾಡಬೇಕು? ಮಹಾಗಣಪತಿ ಆರಾಧನೆ ಮಾಡಬೇಕು. ಈ ಗಣಪತಿಗೆ ಕೆಂಪು ಹೂವಿನ ಅಷ್ಟೋತ್ತರವನ್ನು ಮಾಡಿಸ್ಕೊಳ್ಳೋದ್ರಿಂದ ವ್ಯವಹಾರಗಳಲ್ಲೂ ಕೂಡ ನಿಮ್ಮ ಪರವಾಗಿ ಫೇವರ್ ಆಗುತ್ತೆ, ಅನುಕೂಲಿಸುತ್ತೆ. ಈ ಒಂದು ಪರಿಹಾರ ಮಾಡ್ಕೊಳ್ಳಿ. ಇನ್ನು ಕುಜನ ಸಂಚಾರ ಆಗ್ತಾ ಇರ್ತಕ್ಕಂತಹದ್ದು. ನೋಡಿ, ಕುಜಗ್ರಹ ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು ಉತ್ತರ ಮತ್ತು ಹಸ್ತ ನಕ್ಷತ್ರಗಳಲ್ಲಿ. ಹಾಗಾಗಿ ವಿಶೇಷವಾಗಿ ನಿಮಗೆ ಈಗಾಗಲೇ ಹೇಳಿದೆ, ಹಣಕಾಸಿನ ವ್ಯವಹಾರ ಅಂತಲೇ ಹೇಳಿದೆ. ಮತ್ತು ನಿಮ್ಮ ಒಂದು ಪ್ರಯತ್ನ ಕಾರ್ಯಗಳು, ಅಂದರೆ ಅಣ್ಣ ತಮ್ಮಂದಿರ ವಿಚಾರಗಳಲ್ಲಿ, ತಂದೆಗೆ ಸಂಬಂಧಿಸಿರ್ತಕ್ಕಂಥ ವ್ಯವಹಾರ ಆಗಿರ್ಬೋದು, ತಾಯಿಗೆ ಸಂಬಂಧಿಸಿರ್ತಕ್ಕಂಥ ವ್ಯವಹಾರಗಳಾಗಿರ್ಬೋದು, ಈ ತಿಂಗಳಲ್ಲಿ ಒಳ್ಳೆಯ ರೀತಿಯ ಸೆಟಲ್ಮೆಂಟ್ಗಳು ಮಾಡ್ಕೊಳ್ಳುವಂತಹದ್ದು. ಅಂದರೆ ಭಾತೃಕಾರ್ಕರು ಯಾರೆಲ್ಲ ಇದ್ದೀರಾ, ಅಕ್ಕ ತಂಗಿರಾಗಿರ್ಬೋದು, ಅಣ್ಣ ತಮ್ಮಂದಿರಾಗಿರ್ಬೋದು, ನೀವೆಲ್ಲರೂ ಕೂಡ ಈ ಒಂದು ತಿಂಗಳಲ್ಲಿ ಕೆಲವೊಂದು ಸೆಟಲ್ಮೆಂಟ್ಗಳು ಮಾಡ್ಕೊಳ್ಳುವಂತಹದ್ದು ನಡೆಯುತ್ತೆ. ಅಂದರೆ ವ್ಯವಹಾರಗಳೆಲ್ಲ ಮಾತುಕತೆ ನಡೆಸ್ಕೊಂಡು ಮುಂದುವರಿಸುವಂತಹದ್ದು, ಸಹಕರಿಸುವಂತಹದ್ದು, ಅನುಕೂಲಿಸುವಂತಹದ್ದು ನಿಮಗೆ ಫೇವರ್ ಆಗಿರುತ್ತೆ. ಹಾಗೆ ಈ ಸಮಯದಲ್ಲಿ ಪ್ರಯತ್ನ ಮಾಡಿ. ನಿಮ್ಮ ತಂದೆಗೆ ಸಂಬಂಧಿಸಿರ್ತಕ್ಕಂಥ ಕೆಲವೊಂದು ವ್ಯವಹಾರಗಳಲ್ಲೂ ಕೂಡ ನಿಮಗೆ ಸಪೋರ್ಟ್ ಕೊಡುತ್ತೆ. ಆಗಸ್ಟ್ 14ರ ನಂತರ ಸ್ವಲ್ಪ ತಾಯಿ ಕಡೆಯಿಂದ ಒಳ್ಳೆಯ ರೀತಿಯ ಪ್ರತಿಫಲದಾಯಕ ಅನುಕೂಲಗಳು ಕೂಡ ಲಭಿಸುತ್ತೆ. ವಿಶೇಷವಾಗಿ ವೃತ್ತಿಯಲ್ಲಿ ಸ್ವಲ್ಪ ಸ್ಥಿರತೆ, ಅಭಿವೃದ್ಧಿ, ಕೆಲಸಗಳೆಲ್ಲವೂ ಕೂಡ ಚೆನ್ನಾಗಿ ನಡೆದು ಬಿಡುತ್ತೆ. ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯ ರೀತಿಯ ಪ್ರಯತ್ನ ಫಲಗಳು ನಡೆಯುತ್ತೆ, ಸುಫಲ ಇದೆ. ಮತ್ತು ಈ ಒಂದು ಸಮಯದಲ್ಲಿ ಯಾರಿಗೆಲ್ಲ ಗರ್ಭಿಣಿಯರಿಗೆ ಮಕ್ಕಳಾಗ್ತಾರೆ ಅಂಥವರಿಗೆ ರಾಜರಾಗುವಂತಹ ಮಕ್ಕಳು, ಅಂದರೆ ಒಳ್ಳೆಯ ರಾಜಯೋಗವನ್ನು
ಪಡೆಯುವಂತಹ ಒಂದು ಜಾತಕಸ್ಥರಾಗಿರ್ತಾರೆ ಈ ಒಂದು ತಿಂಗಳಲ್ಲಿ ಹುಟ್ಟುವಂತಹ ಮಕ್ಕಳಿಗೆ ಆ ಒಂದು ಫಲ ಸಿಗುತ್ತೆ. ಇನ್ನು ಬುಧ ಸಂಚಾರ ನೋಡಿ, ನಿಮ್ಮ ರಾಶಿಯಲ್ಲೇ ಸಂಚಾರ ಆಗ್ತಾ ಇರ್ತಕ್ಕಂತಹದ್ದು ಈ ಒಂದು 30ನೇ ತಾರೀಕಿಗೆ ಬದಲಾಗ್ತಾನೆ ಒಂದು ಬುಧ ಗ್ರಹ. ಹಾಗೆ ಈ ಬುಧನ ಸಂಚಾರ ಫಲ ಹೆಂಗಿದೆ ಅಂತ ನೋಡಿದ್ರೆ, ಪ್ರಾರಂಭದಲ್ಲಿ 22ನೇ ತಾರೀಕುವರೆಗೂ ಸ್ವಲ್ಪ ವ್ಯವಹಾರಗಳಲ್ಲಿ ಟೆನ್ಷನ್ಸ್ ಇರುತ್ತೆ. ಸೊ ಸ್ವಲ್ಪ ಪ್ರಯತ್ನಗಳಲ್ಲಾಗಿರ್ಬೋದು, ಖರ್ಚುಗಳು ಮಾಡುವಂಥ ವಿಚಾರ ಆಗಿರ್ಬೋದು, ಮತ್ತು ಒಂದು ದಂಪತಿಗಳ ಮಧ್ಯೆ ಮತ್ತು ವಿವಾಹ ವಿಚಾರವಾಗಿ ಕಿರಿಕಿರಿಗಳಾಗುವಂತಹದ್ದು, ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ವೈಪರೀತ್ಯಗಳಾಗುವಂತಹದ್ದು 22ನೇ ತಾರೀಕುವರೆಗೂ ನೋಡ್ತೀರಾ. ಸ್ವಲ್ಪ ಆರೋಗ್ಯ ಅಂತಂದರೆ ಸ್ವಲ್ಪ ಸುಸ್ತು, ಆಯಾಸ, ಶೀತ ಬಾಧೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. 22ರ ನಂತರ ತುಂಬಾ ಚೇಂಜಸ್ ಬಂದುಬಿಡುತ್ತೆ. ವ್ಯವಹಾರಗಳೆಲ್ಲವೂ ಕೂಡ ನಿಮ್ಮ ಪರವಾಗುವಂತಹದ್ದು, ನಿಮ್ಮ ಫೇವರಾಗುವಂತಹದ್ದು, ಅಂದ್ಕೊಂಡ ರೀತಿಯಲ್ಲಿ ಪ್ರಯತ್ನಿಸುವಂತಹದ್ದು, ಖರ್ಚು ಮಾಡಿದ್ರೂ ಕೂಡ ಫಲ ನಿಮ್ಮದಾಗಿರುತ್ತೆ, ತುಂಬ ಶುಭದಾಯಕವಾಗಿದೆ. ಇನ್ನು ಗುರು ಸಂಚಾರ ನೋಡಿದ್ರೆ, ವಿಶೇಷವಾಗಿ ಗುರು ಬಂದು ನಿಮಗೆ ಮಿಥುನ ರಾಶಿಯಲ್ಲಿ ಸಂಚಾರ ಆಗ್ತಾ ಇರ್ತಕ್ಕಂತಹದ್ದು. ಹಾಗಾಗಿ ವಿಶೇಷವಾಗಿ ಮಿತ್ರರೆಲ್ಲವೂ ಕೂಡ ಈ ಸಮಯದಲ್ಲಿ ದೂರ ಇರ್ತಾರೆ. ಯಾರೋ ನಿಮ್ಮ ಕಷ್ಟಗಳಿಗೆ, ನಿಮ್ಮ ಕಾರ್ಪಣ್ಯಗಳಿಗೆ, ನಿಮ್ಮ ಸಮಸ್ಯೆಗಳಿಗೆ ಸಪೋರ್ಟ್ ನೀಡಿದಿರಾ 13ನೇ ತಾರೀಕುವರೆಗೂ ತುಂಬ ತದ್ವಿರುದ್ಧವಾಗಿರುತ್ತಾರೆ. ಅವರ ಒಂದು ಸ್ನೇಹಿತರಿಂದ ಏನೋ ಒಂದು ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡಿದ್ರೆ 13ವರೆಗೂ ಅವರಿಂದ ದ್ರೋಹ ಆಗುತ್ತೆ, ನಿಮಗೆ ಲಾಸ್ ಆಗುತ್ತೆ, ನೀವು ಅವ್ರನ್ನ ಕಳ್ಕೊಳ್ಳುವಂತಹದ್ದು, ಅವರಿಂದ ನಿಮಗೆ ನಷ್ಟ ಆಗುವಂತಹದ್ದು ಬಂದುಬಿಡುತ್ತೆ. ಮತ್ತು ಯಾವುದೇ ಒಂದು ಭಾಗ್ಯದ ವಿಚಾರದಲ್ಲಿ ಅವ್ರ ಜೊತೆಗೆ ಏನೊಂದು ಕೂಡ ನೀವೀಗ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. 13ವರೆಗೂ ತುಂಬಾ ರಿವರ್ಸಲ್ ಇರ್ತಕ್ಕಂತಹ ಸ್ಥಿತಿ ಇದೆ. 13 ನಂತರ ಗುರುವಿನ ಫಲ ಸ್ವಲ್ಪ ಸಿಗುತ್ತೆ, ಶುಭವಾದಂಥ ಸ್ಥಿತಿಯಲ್ಲಿರುತ್ತೆ. ಖರ್ಚು ವೆಚ್ಚಗಳಾದರೂ ಕೂಡ ಪರವಾಗಿಲ್ಲ, ಸುಖ ಸೌಖ್ಯ ಸಿಗುವಂತಹದ್ದು, ಭಾಗ್ಯದಲ್ಲಿ ಸ್ವಲ್ಪ ಅಭಿವೃದ್ಧಿ ಸಿಗುವಂತಹದ್ದು ಆಗಸ್ಟ್ 13ರ ನಂತರ ಬೆಳವಣಿಗೆ ಗುರುವಿನಿಂದ ಸಿಗುತ್ತೆ. ಇನ್ನು ಶುಕ್ರನ ಫಲ ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ ಶುಕ್ರ ನಿಮಗೆ ಮಿಥುನ ರಾಶಿಯಲ್ಲಿ ಸಂಚಾರ ಆಗ್ತಾ ಇರ್ತಕ್ಕಂಥದ್ದು 20ನೇ ತಾರೀಕಿಗೆ ನಿಮ್ಮ ರಾಶಿ ಪ್ರವೇಶ ಮಾಡ್ತಾನೆ. ಹಾಗಾಗಿ 20ರವರೆಗೂ ನಿಮ್ಮ ರಾಶಿಯಿಂದ ಹಿಂದೆ ಇರ್ತಕ್ಕಂತಹ ಶುಕ್ರನ ಬಲ ಹೇಗಿದೆ ಅಂತಂದರೆ, ನಿಮ್ಮ ಸ್ವಸ್ಥಾನದಲ್ಲಿ ಮನೆ ಕಡೆ ವಿಶೇಷವಾದಂತಹ ಖರ್ಚುಗಳು, ವಿಪರೀತವಾದಂತಹ ಖರ್ಚುಗಳಿಂದ ಕಾರ್ಯಕ್ರಮಗಳು ಮಾಡುವಂತಹದ್ದು, ಮತ್ತು ಯಾವುದೋ ಒಂದು ಆದಾಯದ ವಿಚಾರವಾಗಿ ಪಡೆಯೋಕ್ಕೋಸ್ಕರ ಕೆಲವೊಂದು ಖರ್ಚುಗಳಾಗತ್ತೆ. ಆದಾಯ ಬೇಕು ಅಂತಂದರೆ ಖರ್ಚು ಮಾಡಲೇಬೇಕು ಅನ್ನುವಂಥ ಸ್ಥಿತಿಯಲ್ಲಿ 20ರವರೆಗೂ ಕೂಡ ಸ್ವಲ್ಪ ಖರ್ಚುಗಳು ನೋಡುವಂತಹ ಸ್ಥಿತಿ ಇರುತ್ತೆ. ಅದರಲ್ಲೂ ಸಹ ನೀವು 11ನೇ ತಾರೀಕುವರೆಗೂ ತುಂಬ ಜಾಗೃತಿಯಿಂದ ಇರಬೇಕು. ಅನವಶ್ಯಕವಾದ ತಲೆನೋವುಗಳಿಗೋಸ್ಕರ ಖರ್ಚುಗಳು ಬಂದುಬಿಡುವಂತಹದ್ದಿರುತ್ತೆ. ಅನೌಪಚಾರಿಕವಾದಂತಹ ಖರ್ಚುಗಳು ಲಾಸಸ್ ಬರುತ್ತೆ. ನಿಮ್ಮ ಜೀವನದಲ್ಲಿ ಮತ್ತೆ ಆ ಒಂದು ಖರ್ಚು ಮಾಡಿರ್ತಕ್ಕಂಥದ್ದು ಪಡೆಯೋಕ್ಕಾಗೋದೇ ಇಲ್ಲ. ಆ ರೀತಿಯ ಒಂದು ಖರ್ಚುಗಳು 11ನೇ ತಾರೀಕುವರೆಗೂ ನಡೆಯುವಂತಹದ್ದಿರುತ್ತೆ. ತುಂಬ ಜಾಗೃತೆಯಿಂದ ಇರಿ. ಈ 11ರವರೆಗೂ ರಾಹುಕಾಲದಲ್ಲಿ ನೀವು ಶಕ್ತಿ ಮಾತಾ ದರ್ಶನ ಮಾಡಿ, ಅಲ್ಲಿ ಕೂಷ್ಮಾಂಡ ದೀಪವನ್ನು 3 ರೀತಿ ಎಣ್ಣೆಯಿಂದ ಬೆಳೆಸೋದ್ರಿಂದ ಈ ಒಂದು ರೀತಿಯ ಹಣಕಾಸು ವ್ಯಯ ಆಗುವುದನ್ನು ತಪ್ಪಿಸ್ಕೊತೀರಾ. ಮನೆ ಕಡೆ ವೈಪರೀತ್ಯ ಆಗೋದು ತಪ್ಪಿಸ್ಕೊತೀರಾ. ಬರುವ ಆದಾಯಗಳು ತೊಂದರೆ ಆಗದಿರಾ ಸಮರ್ಪಕವಾಗಿ ಪಡೆಯುವಂತಹ ವಿಚಾರ ಕೂಡ ನಿಮಗೆ ಸಿಕ್ಕಿಬಿಡುತ್ತೆ. ಈ ವಿಚಾರ ಖಂಡಿತವಾಗಿಯೂ ಕೂಡ ಆಗುತ್ತೆ. ಯಾಕೆಂತಂದರೆ ಆ ರೀತಿಯ ಗ್ರಹ ಸ್ಥಿತಿಯಲ್ಲಿ ಸಂಚಾರದಲ್ಲಿರ್ತಕ್ಕಂಥ ಶುಕ್ರನ ಫಲ 11ರ ನಂತರ ತುಂಬ ಉತ್ತಮವಾದಂಥ ಫಲ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತೊಂದರೆ ಇಲ್ಲ. ಆ ನಂತರದ ದಿನಗಳೇನು ಪ್ರಾಬ್ಲಮ್ ಇಲ್ಲ. 11ರವರೆಗೂ ಮಾತ್ರ ನೀವು ಗಮನಿಸುವಂತಹದ್ದಿರುತ್ತೆ ಆಗಸ್ಟ್ ತಿಂಗಳಲ್ಲಿ. ಇನ್ನು ಶನಿಯ ಫಲ ಯಾವ ರೀತಿ ಇದೆ ಅಂತ ನೋಡೋಣ. ಸ್ವಲ್ಪ ಆರೋಗ್ಯದ ಕಡೆ ಸ್ವಲ್ಪ ದುಗುಡ ಇದೆ. ಸ್ವಲ್ಪ ತಲೆನೋವು, ಭಾರ, ಸುಸ್ತು, ಆಯಾಸ ಆಗುವಂತಹದ್ದು, ಥ್ರೋಟ್ ಸಂಬಂಧಿ ಶ್ವಾಸ ಬಾಧೆಗಳು ಉಂಟಾಗುವಂತಹದ್ದು, ಸ್ವಲ್ಪ ಆಲಸ್ಯವಾದಂತಹ ಮನಸ್ಥಿತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಮುಖ್ಯವಾಗಿ ನೀವು ಶನೇಶ್ವರ ಸ್ವಾಮಿ ದರ್ಶನ ಮಾಡಿ, ಇಲ್ಲ ಆಂಜನೇಯ ಸ್ವಾಮಿ ದರ್ಶನ ಮಾಡಿ ಸುಫಲನ ಪಡಿತೀರಾ. ಇನ್ನು ರಾಹು ಕೇತುಗಳ ಪ್ರಭಾವದಿಂದ ಹೇಗಿದೆ ಅಂತ ನೋಡಿದ್ರೆ, ಸ್ವಲ್ಪ ಅದೇ ಒತ್ತಡದ ಪ್ರಭಾವ, ತಲೆ ಭಾರ, ಹೊರೆ, ಸ್ವಲ್ಪ ದೃಷ್ಟಿ ಸಂಬಂಧಿ ಸಮಸ್ಯೆಗಳು, ದೇಹ ಎಲ್ಲ ಆಲಸ್ಯಕರವಾಗಿರೋದು. ಸೊ ಹಾಗಾಗಿ ಬಾಡಿ ಪೇನ್ಸ್ ಜಾಸ್ತಿ ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಶಕ್ತಿ ಮಾತಾ ದೇವಾಲಯದಲ್ಲಿ ನೀವು ಕುಂಕುಮಾಷ್ಟೋತ್ರ ಮಾಡಿಸ್ಕೊಳ್ಳೋದ್ರೆ ಶ್ರೇಷ್ಠ ಫಲ ಸಿಗುತ್ತೆ. ಹಣಕಾಸಿನ ವಿಚಾರಗಳು ಸಹ ಸ್ವಲ್ಪ ತುಂಬ ಜಾಗೃತಿಯಿಂದ ಮಾಡೋದು ಉತ್ತಮಪ್ರದ. ಅಂದರೆ ಸ್ವಲ್ಪ ವ್ಯವಹಾರಗಳಲ್ಲಿ ಒಡಕು ಬರುವಂತಹದ್ದಿರುತ್ತೆ. ಫೈನಾನ್ಷಿಯಲ್ ವಿಚಾರಗಳಲ್ಲಿ ಸ್ವಲ್ಪ ಆಲೋಚನೆ ಮಾಡಿ ಮಾಡೋದು ಉತ್ತಮಪ್ರದ ಆಗಿರುತ್ತೆ. ಸೊ ಇನ್ನು ಒಂದು 3 ಗ್ರಹಗಳ ವೈಪರೀತ್ಯ ಜಾಸ್ತಿ ಇರ್ತಕ್ಕಂತಹದ್ದು. ಈ ಗ್ರಹಗಳ ಪರಿಹಾರ ಮಾಡ್ಕೊಳ್ಳಿ, ಶುಭಫಲ ಪಡೀರಿ. ನಿಮ್ಮೆಲ್ಲರೂ ಕೂಡ ಇಷ್ಟ ದೇವರ ಅನುಗ್ರಹ ಸದಾಕಾಲ ಸಿಕ್ಕಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ಲರೂ ಕೂಡ ಶುಭವಾಗಲಿ. ನಮಸ್ಕಾರ.